ಮಾನ್ಯ ಸಭಾಧ್ಯಕ್ಷರೇ ಪ್ರಕಟಣೆ ದಯವಿಟ್ಟು ನಾನು ಮಾನ್ಯ ಅಲ್ಲ ಸಭಾಧ್ಯಕ್ಷರೇ ಅಲ್ಲ ಹೇಳಿ ಹರೀಶ್ ಒಂದ್ಸಾಗ ಅವ್ರದ್ದು ಮೂಲಿ ಸಭಾಧ್ಯಕ್ಷರೇ ಓಕೆ ಸಭಾಧ್ಯಕ್ಷರೇ 4ನೇ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಅದು ಈಗ ಮಾಡ್ತಾನೆ ಬೆಳಗಾಂ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲ ಅದು ಉತ್ತರ ಸದ್ಯಕ್ಕೆ ಬರೋದಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಅಲ್ಲ ಈಗ ಕೂತ್ಕೊಳ್ಳಿ, ಈಗ ಅದು ಮತ್ತೆ ಅವಕಾಶ ಕೊಡ್ತೇನೆ. ಈಗ ಕ್ವಶನ್ ಅವ್ರ ಮುಂಚೆ ಚರ್ಚೆ ಮಾಡ್ಲಿಕ್ಕೆ ಕೂತ್ಕೊಳ್ಳಿ, ಮಾತಾಡೋದಕ್ಕೆ ನೀವು ಮಾತಾಡಿ. ಸದನಕ್ಕೆ ಈಗ ಉತ್ತರ ಯಾಕೆ ಕೇಳ್ಬೇಕು? ನಾನು ಚೇಂಬರ್ಗೆ ಬನ್ನಿ, ಅಧಿಕಾರಿ ನಾನು ಕಳಿಸ್ತೇನೆ. ನೀವು ಬನ್ನಿ, ಅಧಿಕಾರಿಗಳನ್ನ ಕಳಿಸ್ತೇನೆ, ಮಂತ್ರಿಗಳನ್ನ ಕಳಿಸ್ತೇನೆ, ಮತ್ತೆ ಕಳಿಸ್ತೇನೆ, ಅವರ ಸೆಕ್ರೆಟರಿ ಕರೆಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಬರುದಿಲ್ಲ ನಾನು ಚರ್ಚೆ ಮಾಡ್ತೇನೆ. ಇಲ್ಲಿ ಡೈರೆಕ್ಟ್ ಉತ್ತರ ಬರುದು ಅಲ್ಲಿಂದ ಕೂಡ. ಈಗ ಪ್ರಶ್ನೋತ್ತರ ತಮ್ಮ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಲುವಳಿ ಸೂಚನೆ ವಿಶ್ವವಿದ್ಯಾನಿಲಯ ವಿಚಾರದಲ್ಲಿ ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೋಡಿ. ಈಗ ಪ್ರಶ್ನೋತ್ತರ ಮುಗಿಲಿ ಒಂದು ಕೂಡ. ಸಂಗಮೇಶ್ವರ್ BK ಪಾಟೀಲ್ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 994 ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಕೆಲಸ ಬಹಳ ಮಂದಗತವಾಗಿ ಸಾಗ್ತಾ ಇದೆ. ಪುನಃ ಪ್ರಾರಂಭ ಮಾಡೋ ವಿಚಾರದಲ್ಲಿ ಆಸಕ್ತಿ ತೋರಿಸಿದ್ದಾರೆ, ಆದರೆ ಕೆಲವು ಪ್ರಾಬ್ಲಮ್ಗಳಿದ್ದಾವೆ. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಮ್ಮ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ 7/9/23ಕ್ಕೆ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯೊಳಗೆ ಕೆಲವೆಲ್ಲ ತೀರ್ಮಾನ ತಗೊಂಡಿದ್ವಿ. ಆ ತೀರ್ಮಾನ ಅಷ್ಟೇ ತೀರ್ಮಾನ ಆಗಿದೆ ಹೊರತು ಕಾರ್ಯಗತ ಆಗಿಲ್ಲ. ದಯಮಾಡಿ ನಮ್ಮ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಾವು ಮತ್ತು ಫಾರೆಸ್ಟ್ ಇಲಾಖೆ ಮಂತ್ರಿ ಇಬ್ಬರು ಸೇರಿ ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಅಧ್ಯಕ್ಷರೇ, 900 ಎಕರೆ ಟೌನ್ಶಿಪ್ನಲ್ಲಿರೋ ಜಾಗ, ಅಂಥ ಜಾಗ ಹಾಳು ಸುರಿತಾ ಇದೆ ಇವತ್ತು. ಹಾಗಾಗಿ ಅದು ಪುನಃ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರ ದಯವಿಟ್ಟು ಸಹಾಯ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಇಲ್ಲಿ ಈ ಮೈಸೂರು ಪೇಪರ್ ಬಿಲ್ಸ್ ಏನಿದೆ, ಇದು ಈಗಾಗಲೇ ಅದು ಸ್ಥಗಿತಗೊಂಡಿದ್ದರಿಂದ ಅಲ್ಲಿ ಮುಖ್ಯ ಕಾರಣ ರಾ ಮಟೀರಿಯಲ್ ನೀಲಗಿರಿ ಗಿಡ, ನೀಲಗಿರಿ ಮರ ಬೆಳಿಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ನಿಷೇಧ ಇದೆ. ನೀಲಗಿರಿ ಮರ ಬೆಳಿಲಿಕ್ಕೆ ನಿಷೇಧ ಇರೋದ್ರಿಂದ ಆ ಕಾರ್ಖಾನೆಗೆ ಇವತ್ತು 2 ಸಲ ನಾವು ಹಿಂದೆ ಬೇರೆಯವ್ರು ಕರೆದಿದ್ವಿ. ಹಿಂದೆ ಕರೆದ್ರು ಕೂಡ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ದಿವಸ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಖಾನೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ದಿವಸ ಇತ್ಯರ್ಥ ಆಗೋದಿಲ್ಲ, ಅಲ್ಲಿವರೆಗೆ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೀಲಗಿರಿ ಬಿಟ್ಟರೆ ಬೇರೆ ಪ್ರಾಡಕ್ಟ್ ಮಾಡೋಂಥದಕ್ಕೆ ಟೆಂಡರ್ ಕರೀಲಿ ಅಧ್ಯಕ್ಷರೇ. ಒಟ್ಟಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ಭದ್ರಾವತಿಯಲ್ಲಿ 4,000 ಜನ ಕಾರ್ಮಿಕರಿದ್ರು, ಈಗ ಒಬ್ಬರು ಇಲ್ಲ. ಹಾಗಾಗಿ ಅದು ನೀಲಗಿರಿ ಬಿಟ್ಟು ಬೇರೆ ಪ್ರೊಡಕ್ಷನ್, ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಕಾರ್ಖಾನೆ ಇದು ಮಾಡಲಿ. ಈ ವಿಚಾರ ಏನು ಹೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಭಾಳ ಇದೆ. ಅಲ್ಲಿ ಸುಮಾರು 1,500 ಕೋಟಿಗಿಂತ ಸಾಲ ಇದೆ. ಮತ್ತು ನಮ್ಮ ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ. ಓಕೆ, ಇಲ್ಲಾಂದ್ರೆ ಅದು 900 ಎಕರೆ ಸರ್ಕಾರಿ ಜಾಗ ಏನ್ ಮಾಡ್ತೀರಾ ಮತ್ತೆ MPME ಸಂಬಂಧಪಟ್ಟಿದ್ದು ಅದನ್ನ ಆಲೋಚನೆ ಮಾಡಿ ಹೇಳುವ ನೋಡಿ ಹೇಳ್ತಾರೆ. ಈಗ ಇಂಡಸ್ಟ್ರಿ ಮಿನಿಸ್ಟರ್ ಅವರೇ ಕೂತ್ಕೊಳ್ಳಿ. ನಥಿಂಗ್, ಜಸ್ಟ್ ನನಗೆ ಶರಣ್ ಕಂದಕೂರ್ ಅವ್ರದ್ದು 2 ಪ್ರಶ್ನೆ ಅಲ್ಲ, 1 ಸೆಕೆಂಡ್, 2 ಸಲ ಕೇಳಿದ್ರು. ಅದು ಉತ್ತರ ಅಂತಲ್ಲ, ಅವರ ಊರಲ್ಲಿ ಒಂದು ಕಾಲೇಜೆಲ್ಲ ಬಂದ್ ಮಾಡಿದೆ. ಅವರ ಆಫೀಸ್ ಕರೆಸಿ ಮಾತಾಡಿ. ಶರಣ್ ಅಲ್ಲಿ ಕೂತ್ಕೊಳ್ಳಿ. ಅಲ್ಲ ನೋಡ ಪ್ರಶ್ನೆ ಅಲ್ಲ, ಇಲ್ಲಿಗೆ ಬನ್ನಿ, ಹತ್ರ ಕೂತ್ಕೊಂಬರೆ. ಭಾಳ ಸಲ ಮಾತಾಡಿದ್ದೀನಿ ಸರ್, ಮತ್ತೆ ಮಾತಾಡ್ತೀನಿ. ಓಕೆ, ಭಾಳ ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಏನು ಯೂಸ್ ಆಗಿಲ್ಲ ಆದರೂ ಮಾತಾಡ್ತೀನಿ. ಓಕೆ, ಅಲ್ಲ ಈಗಲ್ಲ, ಕೂತ್ಕೊಳ್ಳಿ. ಅದನ್ನೊಂದು ಕರೆದು ಮಾತಾಡಿ. ವೇದವ್ಯಾಸ್ ಕಾಮತ್. ಸಭಾಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಕಳೆದ ಸಾಲಿನಲ್ಲಿ ಅತಿಯಾದ
ಮಳೆಯಿಂದ ಮಂಗಳೂರು ಪಚ್ಚನಾಡಿಯ ಕಸ ವಿಲೇವಾರಿ ಘಟಕ ಕುಸಿದು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗಿರುವ ಬಗ್ಗೆ ಅದರಲ್ಲಿ ಕೂಡ ನಿವೇಶನವನ್ನು ನೀಡುವಂಥ ದೃಷ್ಟಿಯಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಮತ್ತು ಕೃಷಿ ಭೂಮಿ ಕಳೆಗೊಂಡವರಿಗೆ ಪರಿಹಾರ ನೀಡುವ ದೃಷ್ಟಿಯಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದೆ. ಪ್ರಶ್ನೆ ಸಂಖ್ಯೆ 2015 ಪ್ರಶ್ನೆಯನ್ನು ಕೇಳಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸಭಾಧ್ಯಕ್ಷ, ಈಗ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳ ಅಥವಾ ಡೈರೆಕ್ಟ್ ಆನ್ಸರ್ ಹೋಗ್ಬಿಡ್ಲಾ ಅಧ್ಯಕ್ಷ? ಅಲ್ಲ, ಕ್ಲಾರಿಫಿಕೇಶನ್ ಇದೆಯಾ? ಕ್ಲಾರಿಫಿಕೇಶನ್ ಇದೆ. ಉತ್ತರ ನೀವು ಕೊಟ್ಟಿದ್ದೀರಿ. ಆ ಉತ್ತರದ ಬಗ್ಗೆ ಒದಗಿಸಲ್ಲ ಎಲ್ಲ ನೀನೇ ಹೇಳ್ಬಿಟ್ಟಲ್ಲ, ಇನ್ನೇನ್ ಮತ್ತೆ? ಅಲ್ಲ, ಸುಲಭ ಆಗ್ಲಿ ಅಂತ ನಿಮ್ಗೆ ಅಲ್ಲ, ಯಾವ್ದು ಬೇಕಾದೇನೆ ಇಲ್ಲ, ಅದೆಲ್ಲ ಬಿಟ್ಟು ಎಲ್ಲ ಇದೆ. ಕರೆಕ್ಟ್ ಆಗಿ ಕೊಟ್ಟ ಅಂತ ಅರ್ಥ. ಅದೇ ಸಭಾಧ್ಯಕ್ಷರೇ, ಪ್ರಶ್ನೆ ಯಾಕೆ ಅವರು ಕೇಳಿದಂತ ಕೊಟ್ಟ ಉತ್ತರದಲ್ಲಿ ಸ್ವಲ್ಪ ಉಪ ಪ್ರಶ್ನೆಗಳಿದೆ. ಅದನ್ನ ಉಪ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅವರು ಹಾನಿ ಉಂಟಾಗಿರೋ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಅಂತ ಹೇಳುವಂಥದ್ದು ಅವರಿಗೆ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಮುಖಾಂತರ ಸರಿಸುಮಾರು 14 ಕೋಟಿಯಷ್ಟು ಪರಿಹಾರವನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ, ಸದರಿ ನಿರಾಶ್ರಿತರಿಗೆ ನಿವೇಶನವನ್ನು ನೀಡಿರುವುದಿಲ್ಲ. ಆ 27 ಕುಟುಂಬಗಳು ತಾತ್ಕಾಲಿಕವಾಗಿ ಕರ್ನಾಟಕ ಗೃಹ ಮಂಡಳಿಯ ಇವರು ಕುಡುಪು ಬಡಾವಣೆಯಲ್ಲಿರುವ ಖಾಲಿ ಜಾಗದಲ್ಲಿ ವಸತಿಯನ್ನು ಅವರಿಗೆ ಕಲ್ಪಿಸಿಕೊಡಲಾಗಿದೆ. ಮುಂದಿನ ಆರ್ಡರ್ ಬರುವ ತನಕ ಅವರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತೇಳಿ. ಮುಂದಿನ ಅವಧಿ ಅಂತ ಹೇಳಿದ್ರೆ ಇನ್ನು ಯಾವ ತನಕ ಅಂತೇಳಿ ಗೊತ್ತಿಲ್ಲ. ಇವರ ಜಾಗದಲ್ಲಿ ಇಷ್ಟೆಲ್ಲ ಗೊಂದಲಗಳಾದ ನಂತರ ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ 3-3.5 ವರ್ಷದಿಂದ ಅವರು ವಸತಿ ಗೃಹ ಮಂಡಳಿಯ ಮನೆಯಲ್ಲಿ ಅವರು ತಾತ್ಕಾಲಿಕವಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಿರುವಾಗ ಹಾಗೇನೆ ಮುಂದುವರೆದು ಇನ್ನು ಎಷ್ಟು ವರ್ಷ ನಡೆಸ್ಕೊಳ್ಬೇಕು ಅಂತ ಹೇಳೋದು ಒಂದು ಪ್ರಶ್ನೆ. ಎರಡನೇದು, ಇದಕ್ಕೆ ಭೂಸ್ವಾಧೀನದ ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಸರಿಸುಮಾರು 45 ಕೋಟಿ ಆಗುತ್ತೆ ಅಂತ ಅವತ್ತು ಅಂದಾಜು ವೆಚ್ಚ ಮಾಡಿಕೊಂಡು ಅದನ್ನ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದೆ. ಹಣದ ಲಭ್ಯತೆ ಇಲ್ಲ ಅಂತೇಳಿ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಉತ್ತರದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ನಾನು ಕೂಡ ಹಾಕಿದ್ದೆ, ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಹಾಕಿದ್ರು. ಈ ಕ್ಷೇತ್ರದಿಂದ ಅಲ್ಲಿ ಸರಿಸುಮಾರು 10 ಲಕ್ಷ ಟನ್ ಲೆಗೆಸಿ ವೇಸ್ಟ್ ಇದೆ. ಅದು ಜಾರಿಕೊಂಡು ನನ್ನ ಕ್ಷೇತ್ರಕ್ಕೆ ಬರುವಂತಹದಷ್ಟದಲ್ಲಿ ಆಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಸ್ವಲ್ಪ ಗಮನಕ್ಕೆ ತರ್ತಾರೆ ಸರ್. ಅಧ್ಯಕ್ಷ ಸಭಾಧ್ಯಕ್ಷ, ಇದರಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸ್ವಲ್ಪ ಮನೆಗಳೆಲ್ಲ ಹೋಗಿದೆ. ಇದರಲ್ಲಿ ಮನೆಗಳನ್ನು ಅವರೆಲ್ಲ ಶಿಫ್ಟ್ ಮಾಡಿ KDB ಹೌಸಿಂಗ್ ಕಾಲೋನಿಯಲ್ಲಿ ಇಟ್ಟಿದ್ದಾರೆ. ಈಗ ಅವರಿಗೆ ಏನು ಅವರ ಜಾಗವನ್ನ ನಾವು ಎಕ್ವೈರ್ ಮಾಡೋದಾದ್ರೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್, ಮನೆಯನ್ನ ಕಟ್ಟಿದ್ದಾರೆ. ಕನ್ವರ್ಟೆಡ್ ಲ್ಯಾಂಡ್ಗೆ ನೀವು ಎಷ್ಟು ಹಣವನ್ನು ಕೊಡಬೇಕು ಆ ರೀತಿ ಅವರಿಗೆ ಕೊಟ್ರೆ ಒಂದು ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ಸರ್. ಎರಡನೇದು, ಆ ಪಚ್ಚನಾಡಿಯಲ್ಲಿ ಹಿಂದೇನು ಪ್ರಾಬ್ಲಮ್ ಆಗಿದೆ, ಭೂಕುಸಿತ ಎಲ್ಲ ಆಗಿದೆ, ಅದ್ರ ಬಗ್ಗೆ ಈಗ ಅಲ್ಲಿ ನಮ್ಮ ವೇಸ್ಟ್ ಡಿಸ್ಪೋಸಲ್ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಮೆಥಡ್ ಬಗ್ಗೆ ನೀವೆಲ್ಲ ಕಡೆ ಇಲ್ಲದಿದ್ರೆ, ಈಗ ಬೆಂಗಳೂರಲ್ಲಿ ಈಗ ಜಾಗ ಇಲ್ಲ ಸರ್ ಕಸ ಹಾಕ್ಲಿಕ್ಕೆ, ಅದೇ ರೀತಿ ಸಮಸ್ಯೆ ನಮಗೆ ಮುಂದೆ ಬರ್ತದೆ ಮಂಗಳೂರಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಮಿಡಿಯೇಟ್ ಆಗಿ ಕಸ ವಿಲೇವಾರಿ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಅನ್ನ ಮಾಡಲಿಕ್ಕೆ ಈಗ ಎಫರ್ಟ್ಸ್ ಆಗ್ತಾ ಇದೆ, ಮತ್ತೆ ಸಾಕಾಗ್ತಾ ಇಲ್ಲ ಅದು. ಅದನ್ನ ಎಂಡ್ ಪ್ರಾಡಕ್ಟ್ ವೇಸ್ಟ್ ಅನ್ನ ನಾವು ಏನ್ ಮಾಡುದು ಅಂತ ಹೇಳುದು, ಎಷ್ಟು ಟನ್ ಅಲ್ಲಿ ಬರ್ತಾ ಇದೆ ಅಷ್ಟು ಟನ್ ನಮಗೆ ಅಲ್ಲಿ ಯೂಸ್ ಆಗ್ತಾ ಇಲ್ಲ ಅಂದ್ರೆ ಲ್ಯಾಂಡ್ ಫಿಲ್ಲಿಗೆ ಹೋಗ್ತಾ ಇದೆ. ಪುನಃ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಸಭಾಧ್ಯಕ್ಷರೇ. ಅದನ್ನ ನೀವು ಡ್ರೈ ವೇಸ್ಟ್ ಅನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಮತ್ತು ವೇಸ್ಟೇಜ್ ಅನ್ನ ಕಾಂಪೋಸ್ಟ್ ಬೇರೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಲ್ಲಿ ರಿಲೀಫ್ ಸಿಗ್ತದೆ. ಅಷ್ಟೊಂದು ಗಮನ ಹರಿಸಬೇಕು. ಸುರೇಶ್ ಅಣ್ಣ, ಒಂದೇ ನಿಮಿಷ ಒಂದು ಇಂಪಾರ್ಟೆಂಟ್. ಸುರೇಶ್ ಅಣ್ಣ, ಆಕ್ಚುಲಿ ಈ ಸಕಲೇಶ್ಪುರದಲ್ಲಿ ಏನಾಗಿದೆ, ಕಸನ ಒಂದು ಕ್ರೀಡಾಂಗಣ ಇದೆ, ಸಕಲೇಶ್ಪುರ ಸುಭಾಷ್ ಮೈದಾನ ಅಂತಕ್ಕಂಥ ಒಂದು ಕ್ರೀಡಾಂಗಣ. ಆ ಕ್ರೀಡಾಂಗಣದ ಮಧ್ಯದಲ್ಲಿ 8-10 ವರ್ಷಗಳಿಂದ ಕಸನ ಸ್ಟಾಕ್ ಮಾಡಿ ಆ ಇಡೀ ಮಳೆಯಲ್ಲಿ ನೆಂದು ಅಕ್ಕಪಕ್ಕದ ಇರ್ತಕ್ಕಂಥ ಅಂಗಡಿಗಳು ಬರ್ತಕ್ಕಂಥ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾವು ಹಲವಾರು ವರ್ಷಗಳಿಂದ ಅದನ್ನ ಟೆಂಡರ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಟೆಂಡರ್ ಆಗಲ್ಲ. ಅದೇನೋ ಕಸನ ವಿಲೇವಾರಿ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ದಯವಿಟ್ಟು ಅದನ್ನ ಕಸನ ಅಲ್ಲಿಂದ ಶಿಫ್ಟ್ ಮಾಡಿ ಅದನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಿಕೊಡ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಆದಷ್ಟು ಬೇಗ ಟೆಂಡರ್ ಮಾಡಿ ಆ ಕಸನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಸಕಲೇಶ್ಪುರ ಜನಕ್ಕೆ ಎಲ್ಲ ಕಡೆ ಕಸ ಎಲ್ಲಾ ಕಡೆ ಇದೆ. ಈಗ ಸಭಾಧ್ಯಕ್ಷರೇ, ಅಲ್ಲಿ ನಗರದ ಕಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿದ್ದಾರೆ. ನಮ್ಮಲ್ಲಿ ಸುಳ್ಯದಲ್ಲಿ ಅಲ್ಲಿಯ ಕೂಡ ಹೀಗೆ ಡಂಪ್ ಮಾಡಿ ವೇಸ್ಟ್ ಆಗಿ ನೀರು ಹರಿದು ಬಂದು ಆ ನೀರೆಲ್ಲ ಮಳೆಗಾಲದಲ್ಲಿ ಪರಿಸರಕ್ಕೆ ಬಂದು ಹಾಳಾಗ್ತಿದೆ, ರೋಗ ಬರ್ತದೆ. ಅದಕ್ಕೋಸ್ಕರ ಆ ಕಸವನ್ನು, ನಮ್ಮ ಸುಳ್ಯದ ಕಸವನ್ನು ಕೂಡ ಡಂಪ್ ಮಾಡಬೇಕು. ಮತ್ತೊಂದು ವಿಷಯ, ಅಲ್ಲಿ ನಮ್ಮ ಈಗ ಮೊದಲು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇರುವಾಗ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಿಸಿದ್ದಾರೆ. ನಗರ ಮತ್ತು ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ. ಈಗ ಮಂತ್ರಿ ಅವರೇ, ಒಂದು ವೇಳೆ ಅದು ಸಬ್ಜೆಕ್ಟ್ ಮೇನ್ ಆಗಿ ಒಂದು, ಈಗ ನಮ್ಮ ಸುಳ್ಯದ ಮೇಲೆ ಹೇಳಿದಾಗೆ
ನಗರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಗ್ರಾಮೀಣ ಮಟ್ಟದಲ್ಲಿ ನಗರಸಭೆಯವರು ತೆಗುವಂಥದ್ದು. ಗ್ರಾಮೀಣ ಮಟ್ಟದಲ್ಲಿ ಜಾಗ ನೋಟ್ ಮಾಡಿ ಪಂಚಾಯತ್ ಅನ್ನು ಲೆಕ್ಕಕ್ಕೆ ತಗೊಳ್ಳದೆ ಏಕಾಏಕಿ ಅವರಲ್ಲಿ ನಮ್ಮ ಲ್ಯಾಂಡ್ ಅಂತ ಹೋಗಿ ಊರಿಡೀ ಗಲೀಜು ಮಾಡಿಕೊಂಡು ಪಂಚಾಯತ್ನ ಲೆಕ್ಕಕ್ಕೆ ತಗೋ ಊರವರಿಗೆ ತೊಂದರೆ ಕೊಟ್ಟು ಅಲ್ಲಿ ಈ ಪ್ರಾಬ್ಲಮ್ ಮಾಡ್ತಾರೆ. ಅಟ್ಲೀಸ್ಟ್ ನಗರದವರು ಬೇರೆ ಗ್ರಾಮೀಣವನ್ನು ಮಾಡಿದಾಗ 2-3 ಗ್ರಾಮದವರು ಸೇರಿಸಿಕೊಂಡು ಅಲ್ಲೇ ಕಸಕೊಂಡು ನಾವು ತೆಗಿತೇವೆ ಇಲ್ಲಿ ಈ ಒಂದು ಸಿಸ್ಟಮ್ ಜನ ಕೂಡ ಸಹಕಾರ ಕೊಡ್ತಾರೆ. ಇದು ಸ್ವಲ್ಪ ನೋಡಿಕೊಳ್ಳಿ. ನನ್ನ ಕಲ್ಲಿ ಕೂಡ ಸಚಿವದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ರಾಜ್ಯದ ಹಲವಾರು ಕಡೆ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷರೇ. ಡಂಪಿಂಗ್ ಯಾರ್ಡ್ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಸೆಗ್ರಿಗೇಟ್ ಮಾಡಿ ಎಲ್ಲ ಕಡೆ ಪ್ಲಾಂಟ್ಸ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ನಿರ್ದಿಷ್ಟವಾಗಿ ಈಗ ಸಕಲೇಶ್ಪುರ ಮತ್ತು ಮೇಡಮ್ ಕೇಳಿದ್ದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೀವು ಹೇಳಿದ್ದು ನಾನು ನಮ್ಮ ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಏನು ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಭಾಧ್ಯಕ್ಷರೇ. ಈಗ ನಮ್ಮ ವೇದವ್ಯಾಸ ಕಾಮತ್ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಪರ್ಟಿಕ್ಯುಲರ್ಲಿ ಇದು 2019ರಲ್ಲಿ ಭಾರಿ ಮಳೆ ಬಂತು ಸಭಾಧ್ಯಕ್ಷರೇ. ಅವ್ರಿಗೆ ಗೊತ್ತಿರುವಂಥದ್ದು, ಅಲ್ಲಿ ಶಾಸಕರಾಗಿದ್ದವರು. ಸೊ ಅಲ್ಲಿ ಈ ಡಂಪಿಂಗ್ ಯಾರ್ಡ್ ಇತ್ತು ಸಭಾಧ್ಯಕ್ಷರೇ. ಈ ವೇಸ್ಟ್ ಇದರಲ್ಲಿ ಅದೆಲ್ಲ ಭಾಳ ಮಳೆಯಿಂದಾಗಿ ಅದು ಎಲ್ಲ ಪಕ್ಕದ ಜಮೀನುಗಳಿಗೆ ಹೊರಟೋಗಿ ಅದು ಅಲ್ಲಿದ್ದಂತಹ ನಿವಾಸಿಗಳಿಗೆ, ರೈತರಿಗೆ ಬಹಳಷ್ಟು ಸಮಸ್ಯೆ ಆಗಿದ್ದು ಸತ್ಯ ಸಭಾಧ್ಯಕ್ಷರೇ. ಅದಾದ ನಂತರ ನಮ್ಮ PWD ಇಲಾಖೆಯವರು ಏನು ಅವ್ರದ್ದು ಮಾನದಂಡಗಳು ಏನಿದ್ದಾವೆ ಅದರ ಪ್ರಕಾರ ಕಟ್ಟಡಗಳಿಗೆ ಸುಮಾರು 3,15,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಬೆಳೆ ಮತ್ತು ಮರಗಳಿಗೆ ಸುಮಾರು 2,81,00,000 ಕೊಟ್ಟಿದ್ದೀವಿ. ಅದ್ರ ಜೊತೆ ಈ ಜಮೀನುಗಳಿಗೆ ಮಧ್ಯಂತರ ಪರಿಹಾರ ಅಂತ ಹೇಳಿ ಭೂಸ್ವಾಧೀನಪಡಿಸುವ ಸಂಬಂಧವಾಗಿ 8,22,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಒಟ್ಟು ಸರ್ಕಾರದಿಂದ ಸುಮಾರು 14,19,00,000 ರೂಪಾಯಿಗಳನ್ನ ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತೆ ಅಲ್ಲಿ ನಮ್ಮ ಸದಸ್ಯರು ಹೇಳಿದ ಪ್ರಕಾರ ಮನೆಗಳು ಭಾಳ ಹಾನಿ ಆಗಿತ್ತು ಸಭಾಧ್ಯಕ್ಷ. ಭಾಳ ಹಾನಿಯಾಗಿದ್ದಂಥ ಮನೆಗಳು ಅಲ್ಲಿ ವಾಸನೆಯಿಂದ ಮತ್ತು ಬೇರೆ ಇದರಿಂದ ಅವರು ಜೀವನ ಮಾಡೋಕ್ಕೆ ಆಗದೆ ಇರುವಂಥ ಸುಮಾರು 27 ಕುಟುಂಬಗಳಿಗೆ ನಾವು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ರಚಿಸಲಾಗಿದ್ದಂತಹ ಮನೆಗಳಲ್ಲಿ ನಮ್ಮ DC ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡರ್ 2005 ಸೆಕ್ಷನ್ 65/1 ಆಕ್ಟ್ ಪ್ರಕಾರ ಆ ಕಟ್ಟಡಗಳಲ್ಲಿ ನಿರಾಶ್ರಿತರಿಗೆ ಮಾಡಲಿಕ್ಕೆ ಇರಲಿಕ್ಕೆ ನಾವು ಅವಕಾಶವನ್ನು ಈಗಾಗಲೇ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅದಾದಮೇಲೆ ಸಭಾಧ್ಯಕ್ಷರೇ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಸಭಾಧ್ಯಕ್ಷರೇ, ಇವರಿಗೆ ಕೃಷಿ ಭೂಮಿ ಕಳೆದುಕೊಂಡವ್ರಿಗೆ ಏನು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ ಹೇಳಿದಲ್ಲ ಸಭಾಧ್ಯಕ್ಷ, ಈಗಾಗಲೇ ಅವ್ರಿಗೆ ತಕ್ಷಣಕ್ಕೆ ಪರಿಹಾರವಾಗಿ ಅಷ್ಟು ದುಡ್ಡು ಕೊಟ್ವಿ ಸಭಾಧ್ಯಕ್ಷರೇ. ಮತ್ತು ಅದಾದಮೇಲೆ ಸುಮಾರು 17 ಎಕರೆ ಮತ್ತು ಇನ್ನೊಂದು 0.32 ಮುಕ್ಕಾಲು ಎಕರೆ ಇವೆರಡಕ್ಕೂ ಬೇಕು ಅಂತ ಹೇಳಿ ಸರ್ಕಾರದಿಂದ ಸ್ವಾಧೀನಪಡಿಸಲಿಕ್ಕೆ ಅಂಡರ್ ಸೆಕ್ಷನ್ 19(1) ಆ್ಯಂಡ್ 19(2) ಪ್ರಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ್ವಿ ಸಭಾಧ್ಯಕ್ಷರೇ. ಅದಾದಮೇಲೆ ಇದು ಮಾಡಲಿಕ್ಕೆ ಸುಮಾರು 44 ಕೋಟಿ ರೂಪಾಯಿಗಳು ಅವರಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಲೆಕ್ಕ ಹಾಕಿ ಕ್ಯಾಲ್ಕುಲೇಷನ್ಸ್ ಬಂದಿದೆ ಸಭಾಧ್ಯಕ್ಷರೇ. 44 ಕೋಟಿ ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಸಭಾಧ್ಯಕ್ಷರೇ. ಅದೇ ಚರ್ಚೆಯಲ್ಲಿದೆ ಸಭಾಧ್ಯಕ್ಷರೇ. ಮತ್ತು ಈಗಾಗಲೇ ಮತ್ತೆ ಕೆಲವೊಂದು ರೈತರುಗಳು ಫಸ್ಟ್ ಹೇಳ್ತಾ ಇದ್ರು, ಅಲ್ಲಿ ನಾವು ಬೆಳೆಗಳು ಹಾಕ್ಲಿಕ್ಕೆ ಆಗಲ್ಲ, ಅದು ಯಾವುದೇ ಬೆಳೆ ಬೆಳೀಲಿಕ್ಕೆ ಅದು ಸಾಧ್ಯ ಇಲ್ಲ ಆ ಜಾಗಗಳಲ್ಲಿ ಅಂತೇಳಿ ವಾಪಸ್ ಕೊಡು ಅಂತ ಕೇಳಿದ್ರು ಸಭಾಧ್ಯಕ್ಷ. ಸುಮಾರು 10 ಜನ ಅದರಲ್ಲಿ ರೈತರುಗಳು ಆ ಜಮೀನುಗಳನ್ನು ವಾಪಸ್ ತಗೊಳ್ಳೋಕ್ಕೆ ಸಹ ರೆಡಿ ಇದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ ನಾವು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಆ ಮಣ್ಣನ್ನು ಪರೀಕ್ಷೆ ಮಾಡಿ ವಾಪಸ್ಸು ಇದು ಅಲ್ಲಿ ರೈತರು ಬೆಳೆಗಳು ಬೆಳಿಬೋದಾ, ಅದೇನು ಸೂಕ್ತವಾಗಿದೆಯಾ ವ್ಯವಸಾಯಕ್ಕೆ ಅಂತ ನೋಡಿದಾಗ ಸೂಕ್ತವಾಗಿದೆ ಅಂತ ಹೇಳಿ ಅಲ್ಲಿ ಅವರು ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ ರೈತರುಗಳು ಒಪ್ಕೊಂಡ ಪಕ್ಷದಲ್ಲಿ ಇದು ಡಿನೋಟಿಫಿಕೇಶನ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷ.